ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ. ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಗಳ ಕಡೆ ಈ ಕಿವುಚೆಸ್ರನ್ನ ಮಾಡ್ಕೋತಾರೆ. ತಟ್ಟೆನಲ್ಲೇ ಈ ಸಾಂಬಾರ್ನ ರೆಡಿ ಮಾಡ್ಕೋಬಹುದು. ಇದಕ್ಕೆ ಎಕ್ಸ್ಟ್ರಾ ಟೈಮ್ ಏನ್ ಬೇಕಿಲ್ಲ. ರುಚಿ ಅಂತೂ ಅದು ತಿಂದವ್ರಿಗೆ ಗೊತ್ತು ಎಷ್ಟು ರುಚಿಯಾಗಿರುತ್ತೆ ಅಂತ. 1 ರಿಂದ 2 ಮುದ್ದೆ ಆರಾಮಾಗಿ ಊಟ ಮಾಡ್ಬೋದು. ಹಳ್ಳಿ ಜನಗಳಂತೂ ಇದನ್ನ ತುಂಬಾನೇ ಇಷ್ಟಪಡ್ತಾರೆ. ಹಾಗೆ ಇದು ಹಸಿ ಅವರೆಕಾಳಾಗಿರ್ಬೋದು, ಅಲಸಂದೆ ಕಾಳಾಗಿರ್ಬೋದು, ಹೆಸರು ಕಾಳು ಕೂಡ ಮಾಡ್ಕೋಬಹುದು. ಬಿಸಿ ಬಿಸಿಯಾದಂತ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಹಾಗೆ ಯಾವಾಗ್ಲೂ ಒಂದೇ ತರ ಸಾಂಬಾರ್ ತಿಂದು ಬೇಜಾರಾಗಿದ್ರೆ ಈ ರೀತಿ ಟ್ರೈ ಮಾಡಿ. ಖಂಡಿತ ನೀವು ಕೂಡ ಇಷ್ಟಪಟ್ಟು ಈ ಕೈಗೊಜ್ಜನ್ನ ತಿಂತೀರಾ. ಇದನ್ನ ಮಾಡ್ಕೊಳ್ಳಿಕ್ಕೆ ಒಂದ್ ಅರ್ಧ ಕೆಜಿಯಷ್ಟು ಅಲಸಂದೆ ಕಾಳನ್ನ ತಗೊಂಡಿದೀನಿ. ಅವರೆಕಾಳಲ್ಲಿ ಕೂಡ ಮಾಡ್ಕೋಬಹುದು. ಅಲಸಂದೆ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಅದಕ್ಕೆ ಒಂದು 12 ರಿಂದ 13 ಮೆಣಸಿನ್ಕಾಯಿನ ತಗೊಂಡಿದೀನಿ. ಒಂದು ಕುಕ್ಕರ್ಗೆ ಅಲಸಂದೆ ಕಾಳನ್ನ ಸೇರ್ಕೊಂಡಿದೀನಿ. ಹಾಗೇನೆ ಒಂದು 12 ಹಸಿಮೆಣಸಿನಕಾಯಿನ ತಗೊಂಡಿದೀನಿ. ಇದೆರಡನ್ನು ಒಂದ್ ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಅದಕ್ಕೆ ಸ್ವಲ್ಪ ನೀರ್ ಕೂಡ ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ. ನೋಡಿ, ಈ ಸಾಂಬಾರ್ಗೆ ನಮ್ಗೆ ಈ ಸಪ್ ನೀರ್ ಅಂತ ಏನ್ ಕರೀತಾರೆ ಅದು ಎಷ್ಟು ಬೇಕೋ ಅಷ್ಟನ್ನ ಸೇರ್ಸ್ಕೋಬಹುದು. ತುಂಬಾ ನೀರ್ನ ಸೇರಿಸಿ ಬೇಯಿಸಬಾರ್ದು, ಯಾಕಂದ್ರೆ ಕಾಳಿನ ರಸ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ನೀರ್ನ ಸೇರ್ಸಿದ್ರೆ ಕಾಳಿನ ರಸ ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ಇದನ್ನ ಒಂದ್ ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಒಂದ್ ವಿಷಲ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾನು ಕಾಳೆಲ್ಲ ಬೆಂದಿದೆ ನೋಡಿ, ಇಷ್ಟು ನೀರು ಸೇರ್ಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಕಾಳು ಮತ್ತೆ ನೀರನ್ನ ಸಪರೇಟ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಜಾಲದ್ರೆ ಸಹಾಯದಿಂದ. ಕಾಳು ತುಂಬಾ ಕೂಡ ಬೇಯಬಾರ್ದು, ಟೇಸ್ಟ್ ಇರೋದಿಲ್ಲ. ಈ ನೀರೇನಿದೆ ಇದ್ರಿಂದನೇ ಈ ಸಾಂಬಾರ್ಗೆ ಟೇಸ್ಟ್ ಅನ್ನೋದು. ಈ ಕೈಗೊಜ್ಜು ರೆಸಿಪಿ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಹಾಗೆ ಹಳೆ ಕಾಲದವರೆಲ್ಲ ಇದೇ ರೀತಿ ಸಪ್ಪೆಸರನ್ನ ಮಾಡ್ಕೊತಿದ್ರು. ಇವಾಗ ಇದ್ರಲ್ಲಿರುವಂತ ಮೆಣಸಿನ್ಕಾಯಿನೆಲ್ಲ ಎತ್ತಿಟ್ಕೊಂಡು ಕಾಳು ಮತ್ತೆ ನೀರ್ನ ಸಪರೇಟ್ ಆಗಿ ಎತ್ತಿಟ್ಕೊತಾ ಇದೀನಿ. ಒಂದು ಚಿಕ್ಕ ಕುಟಾಣಿ ತಗೊಂಡು ಅದಕ್ಕೆ 2 ಮೆಣಸು, ಹಾಗೆ ಒಂದು 3 4 ಬೆಳ್ಳುಳ್ಳಿನ ತಗೊಂಡಿದೀನಿ. ಸ್ವಲ್ಪ ಜೀರಿಗೆ, ಹಾಗೆ ಹಸಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಚೆಚ್ಕೊಳ್ಳೋಣ. ತುಂಬಾ ನೈಸ್ ಆಗಿ ಏನ್ ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಸ್ವಲ್ಪ ತರಿತರಿಯಾಗಿ ಇದನ್ನ ಚೆಚ್ಕೋಬೇಕಾಗುತ್ತೆ. ಇಷ್ಟಾದ್ಮೇಲೆ ನೋಡಿ, ಬಿಸಿ ಬಿಸಿ ಮುದ್ದೆನ ತಟ್ಟೆಗೆ ಆಲ್ರೆಡಿ ಸೇರ್ಸ್ಕೊಂಡಿದೀನಿ. ಈಗ ನಾವು ಚೆನ್ನಾಗಿ ಜಜ್ಜಿಟ್ಕೊಂಡಿರುವಂತದನ್ನ ಈಗ ಸೇರ್ಸ್ಕೊತಾ ಇದೀನಿ ತಟ್ಟೆಗೆ. ನಾನಿಲ್ಲಿ ಒಬ್ರಿಗಾಗುವಷ್ಟು ಅಷ್ಟೇನೆ ಮಾಡ್ಕೊಂಡಿರೋದು. ಈಗ ಇದಕ್ಕೆ ಒಂದು 2 ರಿಂದ 3 ಮೆಣಸಿನಕಾಯಿ ಸೇರ್ಸ್ಕೊತಾ ಇದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಇದನ್ನ ಸೇರ್ಸ್ಕೋಬಹುದು. ಸ್ವಲ್ಪ ಹುಣಸೆ ಹಣ್ಣು, ಚೆನ್ನಾಗಿ ನೆನೆಸಿಟ್ಟಿರುವಂತ ಹುಣಸೆ ಹಣ್ಣು, 1 ಸ್ಪೂನ್ ಅಷ್ಟು ಕಾಳು ಸೇರ್ಸ್ಕೊತಾ ಇದೀನಿ. ಇವಾಗ ಸ್ವಲ್ಪ ಈ ಕಾಳು ನೀರು ಆರಿದ್ಮೇಲೆ ನೀರ್ನ ಸೇರ್ಸ್ಕೊಂಡು ಇದನ್ನ ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ತಟ್ಟೆನಲ್ಲೇನೆ ಈ ರೀತಿ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಇದಕ್ಕೆ ಎಕ್ಸ್ಟ್ರಾ ಟೈಮ್ ಏನ್ ಬೇಕಿಲ್ಲ. ಕಾಳು ಮತ್ತೆ ಕಾಳು ನೀರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಈ ರೀತಿ ತಟ್ಟೆನಲ್ಲೇ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಇವಾಗ ಇದನ್ನ ಕಲ್ಸ್ಕೊಟ್ಟಿದ್ದಾದ್ಮೇಲೆ ಇನ್ ಸ್ವಲ್ಪ ಸಪ್ ನೀರ್ನ ಸೇರ್ಸ್ಕೊತಾ ಇದೀನಿ. ಈಗ ಬಿಸಿ ಬಿಸಿಯಾದಂತ ಮುದ್ದೆ ಜೊತೆ ಈ ಸಪ್ಪೆಸರು ಅಥವಾ ಕಿವುಚೆಸರು ರೆಡಿ ಆಯ್ತು. ಇದನ್ನ ಬಿಸಿ ಇದ್ದಾಗ್ಲೇ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆ ಕಡ್ಲೆ ಬೀಜ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಅಥವಾ ಹಪ್ಳ, ಸಂಡ್ಗೆ ಯಾವ್ದನ್ ಬೇಕಾದ್ರೂ ಅಷ್ಟೇ ನೆಂಚ್ಕೊಂಡ್ ತಿಂತಾ ಇದ್ರೆ ನಿಜವಾಗ್ಲೂ ಎಷ್ಟು ಮುದ್ದೆ ತಿಂತೀವಿ ಅಂತಾನೆ ಗೊತ್ತಾಗೋದಿಲ್ಲ. ಅಷ್ಟು ಸೂಪರ್ ಆಗಿರುತ್ತೆ. ನಿಮ್ಗೇನಾದ್ರೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.